ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹನುಮ ಜಯಂತಿ ಅಥವಾ ಹನುಮದ್ ವ್ರತ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಇನ್ಯಾಕ್ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಹನುಮ ಜಯಂತಿಯನ್ನು ವರ್ಷದಲ್ಲಿ 2 ಬಾರಿ ಆಚರಣೆ ಮಾಡಲಾಗತ್ತೆ. ಚೈತ್ರ ಮಾಸದ ಹುಣ್ಣಿಮೆಯ ದಿನ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗತ್ತೆ. ಜೊತೆಗೆ ಈ ಮಾರ್ಗಶಿರ ಮಾಸದಲ್ಲಿಯೂ ಕೂಡ ಹನುಮದ್ ವ್ರತ ಅಂತ ಆಚರಣೆ ಮಾಡಲಾಗತ್ತೆ. ಹಾಗಿದ್ರೆ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಹನುಮ ಜಯಂತಿ ಯಾವತ್ತು, ಜೊತೆಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ನೋಡಿ, ಹನುಮ ಜಯಂತಿ ಅಥವಾ ಹನುಮದ್ ವ್ರತ ಈ ವರ್ಷ ಅಂದರೆ 2024ನೇ ಇಸ್ವಿಯಲ್ಲಿ ಡಿಸೆಂಬರ್ 13ನೇ ತಾರೀಕು ಶುಕ್ರವಾರದ ದಿನ ಬಂದಿದೆ. ಇನ್ನು ಹನುಮ ಜಯಂತಿ ದಿನ ತ್ರಯೋದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ತ್ರಯೋದಶಿ ತಿಥಿ ಆರಂಭವಾಗುವಂಥದ್ದು ಡಿಸೆಂಬರ್ 12ನೇ ತಾರೀಕು ಗುರುವಾರದ ದಿನ ರಾತ್ರಿ 10:26 ಆರಂಭವಾಗಿ ಡಿಸೆಂಬರ್ 13ನೇ ತಾರೀಕು ಶುಕ್ರವಾರದ ದಿನ ಸಂಜೆ 7:40 ಕೂಡ ಇರುತ್ತೆ. ಹೆಚ್ಚಿನ ಪ್ರಮಾಣದ ತ್ರಯೋದಶಿ ತಿಥಿ ಡಿಸೆಂಬರ್ 13ನೇ ತಾರೀಕು ಶುಕ್ರವಾರದ ದಿನ ಇರೋದ್ರಿಂದ, ಹಾಗೆ ಸೂರ್ಯೋದಯವು ಕೂಡ ಅವತ್ತಿನ ದಿನವೇ ಬೀಳೋದ್ರಿಂದ ನಾವು ಹನುಮ ಜಯಂತಿ ಅಥವಾ ಹನುಮದ್ ವ್ರತವನ್ನು ಡಿಸೆಂಬರ್ 13ನೇ ತಾರೀಕು ಶುಕ್ರವಾರದ ದಿನವೇ ಆಚರಣೆ ಮಾಡಬೇಕು. ಇನ್ನು ಆ ದಿನ ವಿಶೇಷವಾಗಿ ಹನುಮಂತನನ್ನು ಆರಾಧನೆ ಮಾಡೋದು, ಪೂಜೆ ಮಾಡೋದು ಬಹಳನೇ ವಿಶೇಷ. ಇನ್ನು ನಾವು ಮನೆಯಲ್ಲಿ ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋರು ಮನೆಯಲ್ಲಿ ಮನೆ ದೇವರ ಪೂಜೆಯನ್ನು ನೆರವೇರಿಸಿ ಆನಂತರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿಸ್ಬೋದು, ಅರ್ಚನೆ ಮಾಡಿಸ್ಬೋದು, ಅಥವಾ ಹನುಮಂತನಿಗೆ ಎಲೆ ಪೂಜೆಯನ್ನು ಮಾಡಿಸ್ಬೋದು. ಹಾಗೆ ಉದ್ದಿನ ವಡೆಯ ಹಾರವನ್ನು ಹಾಕ್ಸ್ಬೋದು, ಅಥವಾ ವೀಳ್ಯದೆಲೆ ಹಾರವನ್ನು ಮಾಡಿ ಅದನ್ನು ಕೂಡ ಹಾಕಿಸಿ ಪೂಜೆಯನ್ನು ಮಾಡಿದ್ರೆ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಇದ್ಯಾವುದನ್ನು ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಕೋಸಂಬರಿ ಪಾನಕ ಮಜ್ಜಿಗೆಯನ್ನು ಮಾಡ್ಕೊಂಡು ಹೋಗಿ ಅಲ್ಲಿ ಬಂದಿರೋವಂಥ ಭಕ್ತರಿಗೆ ನೀವು ಪ್ರಸಾದವನ್ನು ಕೊಡ್ಬೋದು. ರಾಮಕೋಟಿಯನ್ನು ಬರೆಯೋದಕ್ಕೂ ಕೂಡ ನೀವು ಅವತ್ತಿನ ದಿನ ಶುರು ಮಾಡ್ಬೋದು. ತುಂಬಾ ಒಳ್ಳೆಯ ದಿವಸ ಅವತ್ತು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹನುಮ ಜಯಂತಿ ಅಥವಾ ಹನುಮದ್ ವ್ರತ ಈ ವರ್ಷ ಯಾವತ್ತು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.